ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ಇದು ಅದರ ಮುಂದುವರೆದ ಭಾಗ. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಾನು ನಿಮಗೆ ಡ್ರೀಮ್ ಕೇಕ್ನ ರೆಸಿಪಿಯನ್ನು ನಾನು ನೆಕ್ಸ್ಟು ಶೇರ್ ಮಾಡ್ತೀನಿ ಅಂತ. ಇದು ಅದರ ಕಂಟಿನ್ಯೂ ವಿಡಿಯೋ. ಇದಕ್ಕೆ ಬೇಕಾಗಿರೋದು ಈ ಥರ ಒಂದು ಡ್ರೀಮ್ ಕೇಕ್ ಮಾಡಲಿಕ್ಕೆ ಅಂತಲೇ ಈ ಥರ ಒಂದು ಟಿನ್ ಬರುತ್ತೆ ನಮಗೆ, ಅಥವಾ ನಮಗೆ ಈ ಟಿನ್ನು ಬೇಕೇ ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನೀವು ಯಾರಿಗಾದ್ರೂ ಗಿಫ್ಟ್ ಕೊಡಲಿಕ್ಕೆ ಅಂದರೆ ಈ ಥರ ಟಿನ್ ಯೂಸ್ ಮಾಡ್ಬೋದು. ಇಲ್ಲಾಂದರೆ ನಿಮ್ಮ ಹತ್ರ ಒಂದು ಪ್ಲ್ಯಾಸ್ಟಿಕ್ ಫುಡ್ ಗ್ರೇಡ್ ಬಾಕ್ಸಸ್ ಬರುತ್ತಲ್ಲ, ಅದನ್ನು ಕೂಡ ನೀವು ರೌಂಡ್ ಶೇಪ್ ಬಾಕ್ಸನ್ನು ಯೂಸ್ ಮಾಡ್ಬೋದು. ಇದಕ್ಕೆ ಮೊದಲು ನಾನೇನು ಸ್ಪಾಂಜ್ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇದು 1/2 kg ಮೆಜರ್ಮೆಂಟ್ನ ಟಿನ್ ಆಗಿರುತ್ತೆ. ನೀವು ಇಲ್ಲಿ 6 ಇಂಚಲ್ಲಿ ಮಾಡಿಕೊಂಡ್ರೆ ನಿಮಗೆ ಕರೆಕ್ಟಾಗಿ ಇಲ್ಲಿ ಈ ಟಿನ್ನಿಗೆ ಸ್ಪಾಂಜ್ ಅನ್ನೋದು ಫಿಕ್ಸ್ ಆಗುತ್ತೆ. ನಾನು ಲಾಸ್ಟ್ ಹಳೆ ವಿಡಿಯೋದಲ್ಲಿ ಒಂದು ತೋರಿಸಿದ್ದೆ ಡ್ರೀಮ್ ಕೇಕ್ ರೆಸಿಪಿ. ನೀವು ಕೂಡ ಅದನ್ನು ಕೂಡ ಒಂದು ಸಾರಿ ಚೆಕ್ ಮಾಡಿ ನೋಡಿ. ಮೊದಲಿಗೆ ನಾನು ಆ ಸ್ಪಾಂಜನ್ನು ಈ ಟಿನ್ನೊಳಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಟ್ರಾನ್ಸ್ಫರ್ ಮಾಡಿದ ನಂತರ ನಾನೇನು ಶುಗರ್ ಸಿರಪನ್ನು ರೆಡಿ ಮಾಡ್ಕೊಂಡಿದ್ದೆ ಅದನ್ನು ಪೂರ್ತಿಯಾಗಿ ಹಾಕ್ತೀನಿ. ಎಲ್ಲಿವರೆಗೂ ಅಂದರೆ ಪೂರ್ತಿ ಆ ಸ್ಪಾಂಜ್ ಎಲ್ಲ ನಮಗೆ, ಯಾಕಂದರೆ ಇದರಲ್ಲಿ ಸ್ವಲ್ಪ ಸ್ಪಾಂಜ್ ದಪ್ಪ ಇರುತ್ತೆ. ಆ ಸ್ಪಾಂಜ್ ಪೂರ್ತಿ ನಮಗೆ ಸ್ವಲ್ಪ ಶುಗರ್ ಸಿರಪ್ ಅನ್ನೋದು ಹೀರ್ಕೊಳ್ಬೇಕಲ್ವ. ಅದಕ್ಕೆ ನಾನು ಸ್ವಲ್ಪ ನಾನೇನು ಬೌಲಲ್ಲಿ ಅರ್ಧ ಇಟ್ಕೊಂಡಿದ್ದೆ, ಅರ್ಧ ಪೂರ್ತಿ ಶುಗರ್ ಸಿರಪನ್ನು ಹಾಕಿದ್ದೀನಿ. ನಂತರ ನಾನು ಲಾಸ್ಟ್ ಕೇಕ್ಗೆ ಏನು ರೆಡಿ ಮಾಡ್ಕೊಂಡಿದ್ದೆ ವಿಪ್ಪಿಂಗ್ ಕ್ರೀಮ್, ಇಲ್ಲಿ ನಾವು ಅದನ್ನು ಮೌಸ್ ಅಂತ ಹೇಳ್ತೀವಿ, ಫಸ್ಟ್ ಸೆಕೆಂಡ್ ಲೇಯರ್ ಇಲ್ಲಿ. ಅದಕ್ಕೆ ನಾನು ವಿಪ್ಪಿಂಗ್ ಕ್ರೀಮ್ ಡ್ರೀಮ್ ಕೇಕ್ ಮಾಡಬೇಕಾದ್ರೆ ನಮಗೆ ವಿಪ್ಪಿಂಗ್ ಕ್ರೀಮ್ ನಮಗೆ ಸ್ವಲ್ಪ ತೆಳುವಾಗಿ ಇರಬೇಕು, ತುಂಬ ಸ್ಟಿಕ್ ಪೀಕಾಗಿ ಇರಬಾರ್ದು. ಕೇಕ್ ಮಾಡಬೇಕಾದ್ರೆ ನಮಗೆ ಸ್ವಲ್ಪ ಗಟ್ಟಿಯಾಗಿರಬೇಕು. ಈ ಡ್ರೀಮ್ ಕೇಕ್ ಮಾಡಬೇಕಾದ್ರೆ ಸ್ವಲ್ಪ ತೆಳುವಾಗಿರಬೇಕು. ನೀವು ಡ್ರೀಮ್ ಕೇಕ್ ಮಾತ್ರ ಮಾಡ್ತೀರಾ ಅಂದರೆ ವಿಪ್ಪಿಂಗ್ ಕ್ರೀಮನ್ನು ಸ್ವಲ್ಪ ಒಂದು ತುಂಬಾ ಗಟ್ಟಿಯಾಗಿ ಅದನ್ನು ನೀವು ಬೀಟ್ ಮಾಡ್ಕೊಳ್ಳೋದು ಬೇಡ. ಸ್ವಲ್ಪ ತೆಳು ಇದ್ದಾಗಲೇ ನೀವು ಬೀಟರನ್ನು ಆಫ್ ಮಾಡಿಕೊಂಡು ಕ್ರೀಮನ್ನು ರೆಡಿ ಮಾಡ್ಕೊಳ್ಬೋದು. ನಂತರ ಅದಕ್ಕೆ ನಾನು ಚಾಕ್ಲೇಟ್ ಗನಾಚೆ, ಚಾಕ್ಲೇಟ್ ಸಾಸ್ ರೆಡಿ ಮಾಡಿ ಇಟ್ಕೊಂಡಿದ್ನಲ್ವ, ಅದನ್ನು ವಿಪ್ಪಿಂಗ್ ಕ್ರೀಮ್ ಜೊತೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಅದೇ ಮೌಸ್ ನಮಗೆ. ಆ ಮೌಸ್ ಕ್ರೀಮನ್ನು ನಾನೀಗ ಅಪ್ಲೈ ಮಾಡಿದ್ದೀನಿ. ನೆಕ್ಸ್ಟು ಬಂದು ಡ್ರೈ ಫ್ರೂಟ್ಸನ್ನು ನೀವು ಫಸ್ಟು ಈ ಥರ ಬರೀ ಡ್ರೈ ಫ್ರೂಟ್ಸನ್ನು ಹಾಕಿ ನಂತರ ಕ್ರೀಮ್ ಹಾಕ್ಬೋದು. ಚಾಕ್ಲೇಟ್ ಕ್ರೀಮನ್ನು ಹಾಕ್ಬೋದು ಈ ಥರ ಗನಾಚೆನ. ಇಲ್ಲಾಂದರೆ ನೀವು ಚಾಕ್ಲೇಟ್ ಗನಾಚೆಗೆ ನೀವು ಡ್ರೈ ಫ್ರೂಟ್ಸನ್ನು ಮಿಕ್ಸ್ ಮಾಡಿ ಇಟ್ಕೊಂಡು ಅದ್ರ ಜೊತೆಗೆ ಈ ಥರ ಮೇಲೆ ಸ್ಪ್ರೆಡ್ ಮಾಡ್ಬೋದು. ಈ ಸ್ಪ್ರೆಡ್ಡನ್ನು ಮಾಡಿ ನೀಟಾಗಿ ಈ ಥರ ಒಂದು ಸ್ಪೂನನ್ನು ತೊಗೊಳ್ಳಿ. ಈ ಕೇಕ್ ಮಾಡಲಿಕ್ಕೆ ನಿಮ್ಗೆ ಯಾವುದೇ ಟೂಲ್ಸ್ ಬೇಕಿಲ್ಲ ಅಥವಾ ಯಾವುದೇ ಎಕ್ಸ್ಪೀರಿಯನ್ಸ್ ಬೇಕಿಲ್ಲ. ಗೊತ್ತಿಲ್ಲದೆ ಇರೋರು, ಫಸ್ಟ್ ಟೈಮ್ ಮಾಡೋರು ಕೂಡ ಮಾಡ್ಬೋದು ಈಸಿಯಾಗಿ. ನಿಮಗೆ ವಿಪ್ಪಿಂಗ್ ಕ್ರೀಮ್ ಬೀಟ್ ಮಾಡೋದೊಂದು ಗೊತ್ತಿದ್ದರೆ ಸಾಕು. ಆರಾಮವಾಗಿ ಸ್ಪಾಂಜ್ ರೆಡಿ ಮಾಡಿಟ್ಕೊಂಡು ನೀವು ಆರಾಮವಾಗಿ ಈ ಕೇಕನ್ನು ನಿಮ್ಮ ಇಷ್ಟಪಟ್ಟವ್ರಿಗೆ ಒಂದು ಗಿಫ್ಟ್ ರೀತಿಯಲ್ಲಿ ನೀವೇ ರೆಡಿ ಮಾಡಿಕೊಡ್ಬೋದು. ನೋಡಿ, ಈ ಥರ ಒಂದು ಸ್ಪೂನ್ ತೊಗೊಂಡು ನೈಸಾಗಿ ಹಾಗೆ ಆ ಟಿನ್ನನ್ನು ಸ್ವಲ್ಪ ತಿರುಗಿಸ್ತಾ ನೀವು ಸ್ಮೂತ್ನೆಸ್ ಕೊಟ್ಕೊಂಡು ಬಂದರೆ ಅದು ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ, ಹಾಗೆ ಸ್ಮೂತಾಗಿ ಬರುತ್ತೆ. ಇವಾಗ ಇದನ್ನು ನಾನು ಒಂದು 1 hour 2 hour ಆದರೂ ಕೂಡ ತುಂಬಾ ನೀವು ಸೆಟ್ ಆಗ್ಲಿಕ್ಕೆ ಬಿಟ್ಟರು ಕೂಡ ಅದು ತುಂಬಾ ಚೆನ್ನಾಗಿರುತ್ತೆ. ಅದು ಟೇಸ್ಟ್ ಎಲ್ಲ ಆ ಚಾಕ್ಲೇಟ್ ಕ್ರೀಮ್ ಎಲ್ಲ ತುಂಬ ಸ್ಪಾಂಜ್ ಒಳಗೆ ನೀಟಾಗಿ ಹೀರ್ಕೊಂಡಿರುತ್ತೆ. ನಾನು ಇದನ್ನು 2 hour ಹಾಗೆ ಇಟ್ಟಿದ್ದೆ ಫ್ರಿಡ್ಜ್ ಒಳಗೆ, ಅದು ಸೆಟ್ ಆಗಲಿಕ್ಕೆ. ಸೆಟ್ ಆದ ನಂತರ ನೋಡಿ, ಇದು ಬಂದು ಮಿಲ್ಕ್ ಚಾಕ್ಲೇಟ್. ನಮಗೆ ಚಾಕ್ಲೇಟಲ್ಲಿ ಡಾರ್ಕ್, ಮಿಲ್ಕ್, ವೈಟ್ ಈ ಥರ 3 ರೀತಿಯಾದ ಚಾಕ್ಲೇಟ್ ಬರುತ್ತೆ. ನಾನು ಫಿಲ್ಲಿಂಗಿಗೆ ಡಾರ್ಕ್ ಚಾಕ್ಲೇಟ್ ಯೂಸ್ ಮಾಡ್ಕೊಂಡಿದ್ದೀನಿ. ಮೇಲೆ ಇದನ್ನು ಡ್ರಿಪ್ಪಿಂಗಿಗೆ ಬಂದು ಇದು 4th ಲೇಯರು ಬಂದು, ಇದು ನೀವು ಡೈರಿ ಮಿಲ್ಕ್ ತಿಂತೀರಲ್ಲ, ಆ ಫ್ಲೇವರ್ ಇರುತ್ತೆ ಮಿಲ್ಕ್ ಚಾಕ್ಲೇಟ್. ಅದನ್ನು ಡಬಲ್ ಬಾಯ್ಲ್ಡ್ ಮೆಥಡಲ್ಲಿ ಮೆಲ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ತಿಕ್ಕಾಗಿ ಬೇಕಾದರೆ ತಿಕ್ಕಾಗಿ ಹಾಕ್ಕೋಬೋದು, ಅಥವಾ ತಿನ್ನಾಗಬೇಕಾದ್ರೆ ನೀವು ಇದರಲ್ಲಿ ತಿನ್ನಾಗಿ ಹಾಕ್ಕೊಳ್ಬೋದು. ನೀವು ಚಾಕ್ಲೇಟ್ ಇಷ್ಟಪಡೋರಾದರೆ ನೀವು ಜಾಸ್ತಿನೇ ಹಾಕ್ಕೊಂಡ್ರೂ ತೊಂದರೆ ಇಲ್ಲ. ನಾನು ನೋಡಿ ಮೆಲ್ಟ್ ಮಾಡಿ ಇಟ್ಕೊಂಡಿದ್ದನ್ನಲ್ಲ ಆ ಕ್ರೀಮನ್ನು ಹಾಕಿ ಮತ್ತೆ ನಾನು ಒಂದು ಸ್ಪೂನಲ್ಲಿ ಸ್ಮೂತ್ ಸರ್ಫೇಸನ್ನು ಮಾಡ್ಕೊಳ್ತೀನಿ. ಈ ಥರ ಬೇಗ ಮಾಡಬೇಕು, ಯಾಕಂದರೆ ನಮಗೀಗಾಗಲೇ 2 hour ಸೆಟ್ ಮಾಡಿರೋದ್ರಿಂದ ಈ ಕ್ರೀಮು ಬರೀ ಪ್ಲೈನ್ ಕ್ರೀಮ್ ಆಗಿರುತ್ತೆ. ಮೇಲ್ಗಡೆ ಚಾಕ್ಲೇಟ್ ಏನಿರುತ್ತೆ ಅದು ಬರೀ ಪ್ಲೈನ್ ಚಾಕ್ಲೇಟ್ನ ಮೆಲ್ಟ್ ಮಾಡಿ ಇಟ್ಕೊಂಡಿರ್ತೀವಿ ನಾವು. ಪೂರ್ತಿಯಾಗಿ ಆಗಲೇ ಒಂದು ಸಾರಿ ಸೆಟ್ ಆಗಿರೋದ್ರಿಂದ ನಮಗೆ ಈ ಚಾಕ್ಲೇಟ್ ಡ್ರಿಪ್ಪನ್ನು ಹಾಕಿದಾಗ ಏನಾಗುತ್ತೆ, ಬೇಗನೆ ಅದು ಟೈಟ್ ಆಗಿಬಿಡುತ್ತೆ. ಹಾಗಾಗಿ ಆದಷ್ಟು ಬೇಗ ಒಂದು ಸ್ಮೂತಾಗಿ
ನಾವು ಫಿನಿಶಿಂಗನ್ನು ಕೊಟ್ಕೊಳ್ಬೇಕು. ನಂತರ ನೋಡಿ ನಿಮಗೆ ಸ್ಪೂನಲ್ಲಿ ಬರಲಿಲ್ಲ ಅಂದರೆ ನಾನು ಇವಾಗ ಕೈಯಲ್ಲಿ ತೋರಿಸ್ದೆ ನಿಮಗೆ ಬಾಕ್ಸ್ನ ಶೇಕ್ ಮಾಡಿಕೊಂಡು ಸುತ್ತ ಆ ಕಡೆ ಈ ಕಡೆ ಆ ಥರ ಮಾಡಿಕೊಂಡ್ರೆ ಬೇಗ ನಿಮಗೆ ಎಲ್ಲ ಕಡೆ ಚಾಕ್ಲೇಟ್ ಕ್ರೀಮ್ ಅನ್ನೋದು ಸ್ಪ್ರೆಡ್ ಆಗುತ್ತೆ, ನೀಟಾಗಿ ಈವನ್ನಾಗಿ ಸ್ಮೂತ್ ಬರುತ್ತೆ ನಿಮಗೆ. ಹಾಗೆ ಈ ಕ್ರೀಮ್ ಹಾಕಿದ ನಂತರ ಇದನ್ನು ನಾನೇನು ಫ್ರಿಡ್ಜಲ್ಲಿ ಇಡಲಿಲ್ಲ, ಇದನ್ನಾಗಲೇ ಹಾಗೆ ಒಂದು 10 ನಿಮಿಷ ಬಿಟ್ಟೆ, ಅದು ಹಾಗೆ ಟೈಟ್ ಆಯಿತು. ನಂತರ ಏನು ಮಾಡಿದೆ ನಾನು, ಈ ಕೊಕೋ ಪೌಡರ್, ಇದು 5th ಲೇಯರು, ಈ ಕೊಕೋ ಪೌಡರನ್ನು ಬಂದು ಲಾಸ್ಟಲ್ಲಿ ಈ ಥರ ಡಸ್ಟ್ ಮಾಡ್ಕೊಳ್ಬೇಕು. ಈ ಡಸ್ಟ್ ಮಾಡಿದ ನಂತರ ಇದನ್ನು ನೀವು ಸೆಟ್ ಮಾಡಿ ಒಂದು 2 ಅವರ್ 3 ಅವರ್, ನೀವು ಮ್ಯಾಕ್ಸಿಮಮ್ 6 ಅವರ್ ಸೆಟ್ ಮಾಡಿದ್ರೂ ಕೂಡ ತುಂಬಾ ಫ್ಲೇವರ್ ಎಳ್ಕೊಂಡಿರುತ್ತೆ, ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೆ. ಇದನ್ನು ನೋಡಿ ಈ ಥರ ಡಸ್ಟ್ ಮಾಡಿ ಇಟ್ಕೊಂಡು ನಾನು ಕೋಕೋ ಪೌಡರ್ನ ಇದನ್ನು ನಂತರ ನಾನು ಸೆಟ್ ಮಾಡಿದೆ. ನಾನು 2 ಅವರ್ ಆದಮೇಲೆ ನಾನು ಇದನ್ನು ಓಪನ್ ಮಾಡಿ ನಾನು ತೋರಿಸ್ತಾ ಇರೋದು ನಿಮಗೆ. ಈಗ ನೋಡಿ, ಹಾಗೆ ನಿಮಗೆ ಸ್ವಲ್ಪ ಮೇಲೇನಾರ ಆ ಕೋಕೋ ಪೌಡರ್ ಡಸ್ಟ್ ಎಲ್ಲ ಉದುರಿದೆ ಅಂದರೆ ಅದನ್ನು ಸ್ವಲ್ಪ ಒಂದು ಕ್ಲೀನಾಗಿರೋ ಕ್ಲಾತಲ್ಲಿ ಅದನ್ನು ನೀಟಾಗಿ ಸೈಡಲ್ಲೆಲ್ಲ ಒರೆಸಿ ಸೆಟ್ ಮಾಡಲಿಕ್ಕೆ ಇಟ್ಬಿಡಿ ಫ್ರಿಡ್ಜಲ್ಲಿ. ನಾನು ಇದನ್ನು ನೋಡಿ ಫ್ರಿಡ್ಜಲ್ಲಿ ಸೆಟ್ ಆಗಲಿಕ್ಕೆ ಇಟ್ಟಿದೆ. ಇದು ಬಂದು ವಿತ್ ಕ್ಯಾಪ್ ಬರುತ್ತೆ ನಮಗೆ. ಈ ಥರ ಯಾರಿಗಾದ್ರೂ ಗಿಫ್ಟ್ ಮಾಡಬೇಕು, ಸರ್ಪ್ರೈಸ್ ಕೊಡಬೇಕು ಅಂದರೆ ತುಂಬಾ ಒಳ್ಳೆ ಐಡಿಯಾ ಇದು. ಹಾಗೆ ತುಂಬ ಚಾಕ್ಲೇಟ್ ಇಷ್ಟಪಡೋರಿಗೆ ಈ ಡ್ರೀಮ್ ಕೇಕ್ ಖಂಡಿತವಾಗ್ಲೂ ತುಂಬ ಇಷ್ಟಪಟ್ಟು ತಿಂತಾರೆ. ಇದು ನಂತರ ನಾನು 2 ಅವರ್ ಆದಮೇಲೆ ಓಪನ್ ಮಾಡಿ ನಾನು ನಿಮಗೆ ತೋರಿಸ್ತಾ ಇರೋದು. ನೋಡಿ, ನೀವು ಇದರ ಹೇಗೆ ತಿನ್ನೋದ್ರು ಅಂದರೆ ಇದ್ರ ಸ್ಪೆಷಾಲಿಟಿ ಏನಂದರೆ, ಅದು ಸ್ಪೂನಲ್ಲಿ ನಾವು ಒಂದು ಹೊಡೆದು ತಿನ್ನಬೇಕು. ಅದು ಸೌಂಡ್ ಬರುತ್ತಲ್ಲ, ಆ ಸೌಂಡೇ ನಮಗೆ ಇದರ ಒಂದು ಸ್ಪೆಷಾಲಿಟಿ. ಡ್ರೀಮ್ ಕೇಕ್ ಅದರಲ್ಲಿ ಹೊಡೆದು ತಿನ್ನೋದೇ ಒಂದು ಸ್ಪೆಷಾಲಿಟಿ ಅಂತ ಹೇಳ್ಬೋದು. ಅದು ಬ್ರೇಕ್ ಆಗಬೇಕು, ಈ ಥರ ಸ್ಪೂನಲ್ಲಿ ಹೊಡೆದಾಗ ಆ ಬ್ರೇಕ್ ಆಗಿ ಅದನ್ನು ಎತ್ಕೊಂಡು ತಿಂತೀವಲ್ಲ, ಆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನಿಮಗೂ ಕೂಡ ಈ ರೆಸಿಪಿ ಟ್ರೈ ಮಾಡಬೇಕು ಅಂದ್ಕೊಂಡಿದ್ರೆ ಒಮ್ಮೆ ಟ್ರೈ ಮಾಡಿ. ಹಾಗೆ ಟ್ರೈ ಮಾಡಿದರೆ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ. ಹಾಗೆ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡೋದನ್ನ ಮರಿಬೇಡಿ. ನೋಡಿ ಫ್ರೆಂಡ್ಸ್, ಇಲ್ಲಿ ನಮಗೆ ಈ ಡ್ರೀಮ್ ಕೇಕ್ ಬಂದು 5 ಲೇಯರ್ ಬರುತ್ತೆ. ಈ 5 ಲೇಯರಲ್ಲಿ ನಾವು ಮಾಡ್ಕೊಳ್ಬೋದು. ಎಕ್ಸ್ಟ್ರಾ ನಿಮಗೆ ಡ್ರೈ ಫ್ರೂಟ್ಸ್ ಕೂಡ ಬೇಕು ಅಂದರೆ ನೀವು ಇನ್ನೂ ಕೂಡ ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ನೀವು ಡ್ರೈ ಫ್ರೂಟ್ಸನ್ನು ಇಲ್ಲಿ ಆ್ಯಡ್ ಮಾಡ್ಕೊಳ್ಬೋದು. ನೋಡಿ ಫ್ರೆಂಡ್ಸ್, ಇದು ಇವತ್ತಿನ ಡ್ರೀಮ್ ಕೇಕ್ ರೆಸಿಪಿ, ಈಸಿ ರೆಸಿಪಿ. ಯಾರು ಬೇಕಾದರೂ ಕೂಡ ಟ್ರೈ ಮಾಡ್ಬೋದು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಹಾಗೆ ನಿಮಗೆ ಇಷ್ಟವಾದವ್ರಿಗೆ ಇದನ್ನು ಕೊಟ್ಟು ಟೇಸ್ಟ್ ಹೇಗಿದೆ ಅಂತ ತಿಳ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಚಾಕ್ಲೇಟ್ ಇಷ್ಟಪಡೋರ್ಗಂತೂ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದನ್ನ ಮರಿಬೇಡಿ. ಇನ್ನಷ್ಟು ಬೇಕ್ರಿಗೆ ಸಂಬಂಧಪಟ್ಟ ವಿಡಿಯೋಗಳಿಗೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು. ಬಾಯ್ ಬಾಯ್.